ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನೋಡಿ ನಮ್ಮ ಹಳೆ ಮನೆ ತೋರಿಸ್ತೇನೆ. 40 ವರ್ಷದ ಮನೆ, ಹಳೆ ಕಾಲದ ಮನೆ ನೋಡಿ. ಎಲ್ಲ ಮಣ್ಣಿನಿಂದ ಕಟ್ಟಿರೋದು ಆಗಿನ ಕಾಲದ ಮನೆ. ಪೂರ್ತಿ ಹಳೆ ಮನೆ, ಹಳೆ ಕಾಲದ ಬಾಗಿಲು ಇದು ನೋಡಿ. ಮಣ್ಣಿನಿಂದ ಕಟ್ಟಿರೋದು, ಎಲ್ಲ ಬಿದ್ದೋಗಿದೆ. ಮೇಲೆ ಮೆತ್ತೆಲ್ಲ ತೆಗೆದಿದ್ದೀವಿ, ಎಲ್ಲ ತೆಗೆದು ಕೆಳಗೆ ಬೆಡ್ ಹಾಕಿದ್ವಿ. ಇವತ್ತು ಗೋಡೆ ಎಲ್ಲ ಮಣ್ಣಿನಿಂದ ಕಟ್ಟಿರೋದು, ಸಿಮೆಂಟೇ ಯೂಸ್ ಮಾಡಿಲ್ಲ. ಮಣ್ಣು ಕೆಸರು ಕಲಿಸಿ ಹಾಕಿರೋದು. ಇದೆಲ್ಲ ವಾಟಗಳು ನೋಡಿ, ಹೊರಗಷ್ಟೇ ಸಿಮೆಂಟ್ ಮಾಡಿರೋದು, ಒಳಗೆಲ್ಲ ಮಣ್ಣಿನಿಂದ ಕಟ್ಟಿರೋದು. ಮೆಟ್ಲುಗಳು ಎಲ್ಲ ಆಗಿನ ಕಾಲದ ಮೆಟ್ಲುಗಳು. 40 ವರ್ಷ ಆಯಿತು ಫ್ರೆಂಡ್ಸ್ ಮನೆ ಕಟ್ಟಿ. ನೋಡಿ, ನಮ್ಮ ಸುತ್ತಮುತ್ತ ಗಿಡಗಳು ಇದ್ದಾವೆ. ಮೇಲ್ಗಡೆ ಮಣ್ಣು ಇರೋದು. ಸೌಳು ಅಂತೇಳಿ ಬರುತ್ತಲ್ಲ ಇಲ್ಲಿ ಹಳ್ಳಿ ಇದರಲ್ಲಿ, ಆ ಸೌಳು ಹಾಕ್ತಾರೆ ಮೇಲೆ. ಇದ್ರದ್ದು ಮೇಲೆ ಬಿದ್ದೋಗಿದೆ ಒಂದು ರೂಮಿಂದು. ತೆಗೆದಿದ್ದೀವಿ ಎಲ್ಲ ನೋಡಿ. ಹೀಗಿದೆ ನಮ್ಮ ಊರು. ಗಿಡ ವಾತಾವರಣ ಭಾಳ ಚೆಂದ ಇರುತ್ತೆ ಊರಾಗ. ಅದು ನಮ್ಮ ಹೊಸ ಮನೆ ನೋಡಿ ಫ್ರೆಂಡ್ಸ್. ಹೀಗಿದೆ ಮಣ್ಣಿನಿಂದ ಕೆಸರು ಮಾಡಿ, ನೀರಾಕಿ ಕೆಸರಿನಿಂದ ಕಟ್ಟಿ ಮೇಲೆ ಸಿಮೆಂಟ್ ಯೂಸ್ ಮಾಡಿದ್ದಾರೆ ಅಷ್ಟೇ. ಇನ್ನು ಕೆಳಗೆ ತೋರಿಸ್ತೀನಿ ಫ್ರೆಂಡ್ಸ್. ಹಳೆ ಕಾಲದ್ದು ಕಂಬಗಳು ನೋಡಿ. ಕಂಬಗಳು ಹೇಗೆ ತಯಾರಿಸುತ್ತಿದ್ದಾರೆ, ಹೇಗೆ ಮಾಡಿದ್ದಾರೆ, ಹೇಗೆ ಫಿಟ್ಟಿಂಗ್ ಮಾಡಿದ್ದಾರೆ. ಮನೆ ಕೆಳಗೆ ಬೀಳಾರಂಗೆ ವಾಟರ್ ಕಟ್ಟಿಬಿಟ್ಟಿದ್ದಾರೆ. ಕಂಬಗಳಿದ್ದಾವೆ. ಹಳೆ ಮನೆ, 40 ವರ್ಷದ ಮನೆ, ಆಲ್ಮೋಸ್ಟ್ 40 ಮೇಲೆ ಆಗಿರ್ಬೋದು. ಹೇಗೆ ಜೋಡಣೆ ಮಾಡಿದ್ದಾರೆ ನೋಡಿ. ಎಲ್ಲ ಕಟ್ಟಿಗೆಗಳು, ಕಂಬ ಸರಗಳು ಅಂತಾರಲ್ಲ, ಸರಗಳು ನೋಡಿ ಫ್ರೆಂಡ್ಸ್. ಹಳೆ ಸರ, ದೊಡ್ಡ ಸರಗಳಿಟ್ಟು ನಡುವ ಕಟ್ಟಿಗೆ, ಕಟ್ಟಿಗೆ ಅಂತ ಸರವಾಗಿ ಇಟ್ಟಿಸಿಂದ ಮೇಲೆ ಮಣ್ಣು ಹಾಕಿರೋದು ನೋಡಿ ಫ್ರೆಂಡ್ಸ್. ಆದರೆ ಹಳೆ ಮನೆ ಭಾಳ ಚೆಂದ ಇರುತ್ತೆ ಫ್ರೆಂಡ್ಸ್. ಕೂಲ್ ಇರುತ್ತೆ, ಸೆಕೆ ಬರಲ್ಲ. ಬೇಸಿಗೆಯಿಂದಲೂ ತಂಪಾಗಿರುತ್ತೆ. ಹೀಗಿರುತ್ತೆ ವಾತಾವರಣ, ತಂಪು ಇರುತ್ತೆ ಹಳೆ ಮನೆಯೆಲ್ಲ ನೋಡಿ. ಆ ಕಡೆ ಎಲ್ಲ ಹೊಸ ಮನೆ ಕಟ್ಕೊಂಡಿದ್ದೀವಿ. ಮುಂದೆ ಗಿಡ ಐತೆ. ಮಗಳು ಮಾತಾಡ್ತಿದ್ದೆ ನೋಡಿ. ಈ ಕಡೆ ನಮ್ಮ ಹೊಸ ಮನೆ ಇದೆ, ಇದು ಹಳೆ ಮನೆ. ಹೀಗಿದೆ ಮುಂದಿನ ಮನೆ ನೋಡಿ. ಹೀಗಿದೆ ಫ್ರೆಂಡ್ಸ್ ಹಳೆ ಮನೆ. ಇದೇ ಥರ ಇನ್ನೂ ನೋಡ್ತಾ ಇರೋ ಫ್ರೆಂಡ್ಸ್. ಇನ್ನೂ ಬೇರೆ ಬೇರೆ ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈರಪ್ಪ ತೆಗಿನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.